ವಾಲ್ಮೀಕಿ ನಿಗಮದಲ್ಲಿ ಬಹುಕೋಟಿ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಸರ್ಕಾರ ಇದು ಅಧಿಕಾರಿಗಳು ಮಾಡಿದ್ದು ಅಂತಂದ್ರೂ ಇಡಿ ವಶದಲ್ಲಿರುವ ಸಚಿವ ನಾಗೇಂದ್ರ ಅವರ ಜಾಮೀನು ಅರ್ಜಿ ವಿಚಾರಣೆ ಇವತ್ತು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆಗೆ ಬರುತ್ತೆ. ಮಾಜಿ ಸಚಿವ ಬಿ ನಾಗೇಂದ್ರ ಅವರ ಜಾಮೀನು ಅರ್ಜಿ ಇವತ್ತು ವಿಚಾರಣೆಗೆ ಬರುತ್ತೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ. ಜಾಮೀನಿಗೆ ಅರ್ಜಿಗೆ ಆಕ್ಷೇಪಣೆಯನ್ನ ಸಲ್ಲಿಸ್ತಾರೆ ಇಡಿ. ಬೆಳಗ್ಗೆ 11 ಗಂಟೆಗೆ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ. ಈಗಾಗಲೇ ಮಾಜಿ ಸಚಿವ ನಾಗೇಂದ್ರ ಅವರ ಕಚೇರಿ ಮತ್ತು ಮನೆ ಮೇಲೆ ಇಡಿ ಅಧಿಕಾರಿಗಳ ದಾಳಿ ನಡೆಸಿದ್ರು, ಮಹತ್ವದ ಸಾಕ್ಷ್ಯಗಳನ್ನು ಕಲೆಕ್ಟ್ ಮಾಡಿದ್ವಿ ಅಂತ ಹೇಳಿದ್ರು. ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವಂತಹ ಬಹುಕೋಟಿ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ನಾಗೇಂದ್ರ ಅವರ ಸಹಭಾಗಿತ್ವದಲ್ಲೇ ಈ ಹಗರಣ ನಡೆದಿದೆಯಾ, ಎಲ್ಲ ಪ್ರಶ್ನೆಗಳು ಈಗಾಗಲೇ ಇಡಿ ವಿಚಾರಣೆಯನ್ನು ನಡೆಸ್ತಾ ಇದೆ ಮತ್ತು ಈಗಾಗಲೇ ತನಿಖೆಯನ್ನ ನಡೆಸ್ತಾ ಇರುವಂಥ ಇಡಿ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದೆ ಬಿ ನಾಗೇಂದ್ರ ಅವರನ್ನ. ಬಿ ನಾಗೇಂದ್ರ ಕೂಡ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಹಾಗಾಗಿ ನಾಗೇಂದ್ರ ಅವರ ಅರ್ಜಿ ವಿಚಾರಣೆ, ಜಾಮೀನು ಅರ್ಜಿ ವಿಚಾರಣೆ ಇವತ್ತು ನಡೆಯುತ್ತೆ. ನಾಗೇಂದ್ರ ಅವರಿಗೆ ಬೇಲ ಅಥವಾ ಜೈಲ, ಈ ಪ್ರಕರಣದಲ್ಲಿ ಇಡಿ ಅಬ್ಸರ್ವೇಷನ್ಗಳು ಏನು, ನಾಗೇಂದ್ರ ಅವರ ವಿಚಾರದಲ್ಲಿ ಇಡಿ ಏನಾದರೂ ಒಂದು ಕ್ಲಿಯರ್ ಕಟ್ ಫೈನಲ್ ಇಂಥದ್ದಾಗಿದೆ ಅನ್ನೋದರ ಬಗ್ಗೆ ನಿರ್ಧಾರಕ್ಕೆ ಬಂದಿದೆಯಾ, ಎಲ್ಲ ಪ್ರಶ್ನೆಗಳಿಗೆ ಇವತ್ತು ಉತ್ತರ ಸಿಗುತ್ತೆ. ಜಾಮೀನು ಅರ್ಜಿಯ ವಿಚಾರಣೆ ಸಂದರ್ಭದಲ್ಲಿ ಜಾಮೀನು ಸಿಕ್ಕರೆ ನಾಗೇಂದ್ರ ಅವ್ರಿಗೆ ರಿಲೀಫು, ಇಲ್ಲ ಅಂತಂದರೆ ಮತ್ತೆ ಜೈಲಲ್ಲೇ ಮುಂದುವರಿಬೇಕಾದ ಪರಿಸ್ಥಿತಿ. ಇಡೀ ಸರ್ಕಾರ ಅವ್ರಿಗೆ ಬ್ಯಾಕ್ ಆಗಿದೆ, ಆದರೆ ಇಡೀ ಸರ್ಕಾರ ಅವರ ಬೆಂಬಲಕ್ಕೆ ನಿಂತಿದೆ. ಇಡೀ ಸರ್ಕಾರ ಅವರೇನು ಮಾಡೇ ಇಲ್ಲ ಅನ್ನೋ ರೀತಿಯಲ್ಲೇ ಬಿಂಬಿಸ್ಕೊಳ್ತಾ ಇದ್ದಾರೆ. ಬಟ್ ಇವತ್ತು ಜಾಮೀನು ಅರ್ಜಿ ವಿಚಾರಣೆಯ ಸಂದರ್ಭದಲ್ಲಿ ಬಹುತೇಕ ವಿಚಾರಗಳು ಈ ಕೇಸ್ನ ಪ್ರಗತಿಯ ವಿಚಾರದಲ್ಲಿ ಮಾಹಿತಿಗಳು ಲಭ್ಯ ಆಗುತ್ತೆ. ವೀರೇಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಇವತ್ತು ನಾಗೇಂದ್ರ ಅವರ ಅರ್ಜಿ ವಿಚಾರಣೆ ಯಾವಾಗ ನಡೆಯುತ್ತೆ, ಎಷ್ಟೊತ್ತಿಗೆ ನಡೆಯುತ್ತೆ, ಏನೇನು ಸಾಧ್ಯತೆಗಳು, ಒಂದು ವೇಳೆ ಜಾಮೀನು ಸಿಗುವಂಥ ಅಂಶಗಳೇನಾದರೂ ಇದೆಯಾ ನಾಗೇಂದ್ರ ಅವರ ವಿಚಾರದಲ್ಲಿ? ವಾಲ್ಮೀಕಿ ನಿಗಮದ ಒಂದು ಬಹುಕೋಟಿ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಡಿ ಅಧಿಕಾರಿಗಳು ಕೂಡ ಏನೋ ಒಂದು ದಾಳಿ ನಡೆದಂತಹ ಸಂದರ್ಭದಲ್ಲಿ ಸಾಕಷ್ಟು ಸಾಕ್ಷಿಗಳು ಮತ್ತು ಸಾಕಷ್ಟು ಒಂದು ಮಾಹಿತಿಗಳನ್ನು ಕೂಡ ಲಭ್ಯವಾಗಿರುವಂತದ್ದು ಮತ್ತು ಇಲ್ಲಿ ಡಿಜಿಟಲ್ ಎವಿಡೆನ್ಸ್ ಗಳನ್ನು ಕೂಡ ಈಗಾಗಲೇ ಕಲೆ ಹಾಕಿರುವಂತಹ ಸಂಬಂಧಪಟ್ಟಂತೆ ಈಗಾಗಲೇ ಅವರನ್ನು ಕೂಡ ಇಡಿ ಏನೋ ಒಂದು ಬಂಧಿಸಿ ವಿಚಾರಣೆ ಕೂಡ ಮಾಡ್ತಿರುವಂತದ್ದು ಮತ್ತು ಇವತ್ತು ಕೂಡ ಏನು ಮಾಜಿ ಸಚಿವ ಬಿ ನಾಗೇಂದ್ರ ಅವರು ಕೂಡ ಅರ್ಜಿ ವಿಚಾರಣೆ ಕೂಡ ಇರುವಂತದ್ದು ಮತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಅರ್ಜಿ ವಿಚಾರಣೆ ಏನು ಒಂದು 11 ಗಂಟೆಗೆ ವಿಚಾರಣೆ ಆರಂಭವಾಗುತ್ತೆ. ಮತ್ತು ಈಗಾಗಲೇ ಏನು ನಾಗೇಂದ್ರ ಅವರ ಮನೆ ಆಗಿರ್ಬೋದು ಮತ್ತು ಕಚೇರಿ ಮೇಲೆ ದಾಳಿ ಮಾಡಿ ಏನು ಸಂದರ್ಭದಲ್ಲಿ ಸಾಕಷ್ಟು ಸಾಕ್ಷಿಗಳಾಗಿರ್ಬೋದು ಮತ್ತು ಏನು ಈ ಹಗರಣದಲ್ಲಿ ಬಂಧಿಸಿರುವಂತಹ ಆರೋಪಿಗಳ ಒಂದು ಹೇಳಿಕೆ ಈಗಾಗಲೇ ಏನು ಸಚಿವರ ವಿರುದ್ಧ ಇರುವುದೇ ಕಾರಣ ಮತ್ತು ಏನು ಸಚಿವರ ಕುಮ್ಮಕ್ಕಿನಿಂದ ಈ ಹಗರಣ ನಡೆದಿದೆ ಅನ್ನೋ ಒಂದು ಆರೋಪ ಈಗಾಗಲೇ ಹೇಳಿರುವಂತದ್ದು ಮತ್ತು ಆರೋಪಿಗಳ ಹೇಳಿಕೆಗಳು ಮತ್ತು ಅವರ ಸಾಕ್ಷಿಗಳನ್ನು ಈಗಾಗಲೇ ನ್ಯಾಯಾಲಯ ಮುಂದೆ ಒಪ್ಪಿಸಿರುವಂತದ್ದು ಮತ್ತು ಈ ವಿಚಾರವಾಗಿ ಇವತ್ತು ಕೂಡ ಏನು ಒಂದು ಇಡಿ ಅಧಿಕಾರಿಗಳು ಕೂಡ ಈ ಬೇಲ್ ಅರ್ಜಿಯನ್ನು ಏನು ವಜಾ ಮಾಡಬೇಕು ಅನ್ನೋ ಒಂದು ಅರ್ಜಿ ಆಕ್ಷೇಪಣೆ ಸಲ್ಲಿಸಿರುವಂತದ್ದು ಮತ್ತು ಇವತ್ತು ಏನು ವಾದ ಮತ್ತು ಪ್ರತಿವಾದ ಆಲಿಸಿ ಏನು ಇಡಿ ಕೊಟ್ಟಿರುವಂತಹ ತನಿಖಾ ರಿಪೋರ್ಟ್ ಅನ್ನು ಆಧರಿಸಿ ಮತ್ತೆ ಏನಾದರೂ ತನಿಖೆಗೆ ಮುಂದಾಗುತ್ತಾ ಅಥವಾ ಏನಾದರೂ ಬೇಲ್ ಕೊಡುತ್ತೆ ಅನ್ನೋದು ಸದ್ಯದ ಒಂದು ಪ್ರಶ್ನೆ ಮತ್ತು ಏನು ಈಗಾಗಲೇ ಸಚಿವರ ವಿರುದ್ಧ ಇರುವಂತಹ ಸಾಕ್ಷಿಗಳು ಮತ್ತು ಆರೋಪಿಗಳ ಹೇಳಿಕೆ ಆಧಾರದ ಮೇಲೆ ಇಟ್ಟುಕೊಂಡು ನ್ಯಾಯಾಲಯ ಕೂಡ ತೀರ್ಪು ಕೊಡುವಂತ ಸಾಧ್ಯತೆ ಕೂಡ ಇದೆ ಅಂತ ಹೇಳ್ಬೋದು. ಪ್ರಣಬ್, ವೀರೇಶ್ ಮಾಹಿತಿಗೆ. ನಾಗೇಂದ್ರ ವಿಚಾರದಲ್ಲಿ ಇವತ್ತೇನಾಗುತ್ತೆ ಅನ್ನೋದು ಕಾದು ನೋಡ್ಬೇಕು. ಬೆಂಗಳೂರಿನ ನಿವಾಸ ನೋಡ್ತಾ ಇದ್ರಿ, ಈ ನಿವಾಸದ ಮೇಲೂ ಕೂಡ ರೈಡ್ ಆಗಿತ್ತು, ನಾಗೇಂದ್ರ ಅವರ ಕಚೇರಿ ಮೇಲೂ ಕೂಡ ರೈಡ್ ಆಗಿತ್ತು. ಇಡಿ ರೈಡನ್ನು ನಡೆಸಿ ಭಾಳಷ್ಟು ವಿಚಾರಗಳು ಸಿಕ್ಕಿವೆ, ಸಾಕ್ಷ್ಯಗಳು ಸಿಕ್ಕಿವೆ ಅಂತ ಹೇಳಿ ಇಡಿ ಕ್ಲೈಮ್ ಮಾಡಿತ್ತು. ಹಾಗಾಗಿ ಅವರನ್ನು ನ್ಯಾಯಾಂಗ ಬಂಧನದಲ್ಲಿ ಇರಿಸಲಾಗಿದೆ. ನ್ಯಾಯಾಂಗ ಬಂಧನದಲ್ಲಿರುವಂಥ ಮಾಜಿ ಸಚಿವರು ಬಿ ನಾಗೇಂದ್ರ ಅವರ ಜಾಮೀನು ಅರ್ಜಿ ಇವತ್ತು ವಿಚಾರಣೆಗೆ ಬರೋ ಹಿನ್ನೆಲೆಯಲ್ಲಿ ನಾಗೇಂದ್ರ ಅವರಿಗೆ ಜಾಮೀನು ಸಿಗುತ್ತಾ ಸಿಗಲ್ವಾ ಅನ್ನುವ ಪ್ರಶ್ನೆ ಸಹಜವಾಗಿ ಈಗ ಕುತೂಹಲ ಕಾರಣ ಆಗಿದೆ.